ನಾನು ನಿಮ್ಮ ಜೊತೆ ಕೆಲಸ ಮಾಡ್ತಿರೋದಕ್ಕೆ ಭಯ ಪಡ್ತಿರೋದು. ನೀವೇನು ಸರ್ ಭಯ ಪಡ್ತಾ ಇದ್ದೀರಾ? ನಾನು ಮನುಷ್ಯನೇ ಅಲ್ವೇನೋ, ಆದ್ರೂ ಬಾಯಿಗೆ ಯಾರ ಜೀವ ಆದ್ರೂ ಒಂದೇನೆ. ಸರ್ ಹೋಗೋಣ ಬನ್ನಿ ಸರ್. ಅವನ ಸಾವನ್ನ ನಾನು ಕಣ್ಣಾರೆ ನೋಡ್ಬೇಕು. ಅವನ ಮಗಳಿಂದಾಗಿ ನನ್ನ ಮಗಳು ಎಷ್ಟು ಕಷ್ಟಪಟ್ಲು ಗೊತ್ತಾ? ಹುಲಿ ಮನುಷ್ಯನ ತಿನ್ನೋದನ್ನ ವಿಡಿಯೋದಲ್ಲಿ ನೋಡಿದೆ ಹೊರತು ಲೈವ್ ಆಗಿದೆ ಸರ್, ಫಸ್ಟ್ ಟೈಮ್ ನೋಡ್ತಿರೋದು. ತಲೆ ಕೆಳಗೆ ಮಾಡಿ ತಪಸ್ ಮಾಡಿದ್ರು ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ಆ ಥರ ಭದ್ರವಾಗಿ ಕಟ್ಟಿದ್ರು ಹೇಗೆ ತಪ್ಪಿಸ್ಕೊಂಡು ಹೋದ ಸರ್? ಹಲೋ ರಾಜಿ. ಆದ್ಯಾ, ಅಪ್ಪ ಸಿಕ್ಕಿದ್ರಾ? ಸಿಕ್ಕಿದ್ರು. ದೊಡ್ಡಪ್ಪ ಸೇಫ್ ಆಗಿದ್ದಾರೆ ರಾಜಿ. ಥ್ಯಾಂಕ್ ಗಾಡ್. ನೀನ್ ಟೈಮಿಗೆ ಸರಿಯಾಗಿ ಲೊಕೇಶನ್ ಕಳ್ಸಿದಕ್ಕೆ ನಾನ್ ದೊಡ್ಡಪ್ಪನ ಕಾಪಾಡ್ಕೊಂಡ್ ಬಂದಿದ್ದು. ಅಯ್ಯೋ ಪರವಾಗಿಲ್ಲ. ಇವಾಗ ಅಪ್ಪಂಗ್ ಫೋನ್ ಕೊಡು. ಸ್ಪೀಕರ್ ಅಲ್ಲೇ ಇದೆ, ಮಾತಾಡು. ಅಮ್ಮ ರಾಜಿ. ಅಪ್ಪ ಹೇಗಿದ್ದೀರಾ ಅಪ್ಪ? ನಿಮ್ಗೇನೂ ಆಗಿಲ್ಲ ಅಲ್ವಾ? ಪ್ರಾಣ ಪಣಕ್ಕಿಟ್ಟು ನನ್ನನ್ನ ಕಾಪಾಡ್ಕೊಳಕ್ಕೆ ಅಂತ ಇಬ್ರು ಮಕ್ಕಳಿದ್ದಾಗ ನನಗೇನಾಗತ್ತಮ್ಮ? ಇದು ನಮ್ಗೆ ನೀವು ಕೊಟ್ಟಿರೋ ಧೈರ್ಯನೇ ದೊಡ್ಡಪ್ಪ. ರಾಜಿ, ನೀನ್ ಸಡನ್ ಆಗಿ ಹಾಸ್ಪಿಟ್ಲಿಗೆ ಏನಕ್ಕೆ ಹೋದೆ? ಅಶ್ಮಿತಂಗೆ ಈಗ 9ನೇ ತಿಂಗಳು ತುಂಬಿದೆ ಅಲ್ವಾ? ಅವಳಿಗೆ ಸಡನ್ ಆಗಿ ಹೊಟ್ಟೆ ನೋವು ಬಂದಿದೆ. ಮತ್ತೇನಾದ್ರೂ ತೊಂದರೆ ಆಗೋಗ್ಬಿಟ್ರೆ ಅಂತ ಭಯ ಆಗಿ ಅವಳನ್ನ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಟ್ಟೆ. ಅಷ್ಟಕ್ಕೂ ಆ ಟೈಮಲ್ಲಿ ಅಸ್ಮಿತಾ ಅಲ್ಲಿ ಯಾಕಿದ್ಲು? ನಾನು ಕೂಡ ಕೇಳ್ದೆ, ಆದ್ರೆ ನೋವು ಜಾಸ್ತಿ ಆಗಿದ್ರಿಂದ ಅವಳಂಗೇನು ಹೇಳಲಿಲ್ಲ. ಈ ಷಡ್ಯಂತ್ರದ ಹಿಂದೆ ಅಸ್ಮಿತಾ ಇದ್ದಾಳೆ ಅನ್ಸುತ್ತಮ್ಮ. ಸರಿಯಪ್ಪ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನೀವು ಹುಷಾರಾಗಿ ಮನೆಗೆ ಹೋಗಿ. ಮಗು ಮೇಲೂ ದ್ವೇಷ ತೋರಿಸ್ತೀಯಲ್ಲೇ? ಅದೇ ಮತ್ತೆ. ಹಾಗಂದ್ರೆ ಏನಮ್ಮ ಅಂತ ಹೆಸರು? ಹಾಗಾದ್ರೆ ಪಚ್ಚಬಾಳೆ ಹಣ್ಣು ಅಂತ ಕರ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆಯಮ್ಮ. ಹೆರಿಗೆ ಆಯ್ತು ಅಂತ ಕೇಳ್ಪಟ್ಟೆ. ಓ, ಗಂಡು ಮಗುನಾ? ಅಯ್ಯೋ, ಎಷ್ಟು ಮುದ್ದಾಗಿದೆ. ನಿಮ್ಮಿಂದ ಹೆಸರಿಡ್ಸೋಣ ಅಂತ ಬಂದಿದೀವಮ್ಮ. ಹೌದಾ? ತುಂಬಾ ಸಂತೋಷ ಅಮ್ಮ. ಲೋ ಪುಟ್ಟ, ರಾಜ ರಾಮ. ತುಂಬಾ ಚೆನ್ನಾಗಿದೆಯಮ್ಮ. ಭಾವನ ಅವ್ರನ್ನ ಹೆಸರಿಟ್ಟು ಕರಿತಿದ್ದೀರಲ್ಲಕ್ಕ? ಅಯ್ಯೋ, ಮಗುಗೆ ಆ ಹೆಸರನ್ನಿಟ್ಟೆ ಅಷ್ಟೇ ಪಾರ್ವತಿ. ಅಮ್ಮ, ನಮ್ ಯಜಮಾನ್ರು ಹೆಸರ? ಹೌದು ಶ್ರೀನಿವಾಸ.
ನಮ್ಮ ಯಜಮಾನ್ರ ಥರ ಇವನು ದೊಡ್ಡ ಮನುಷ್ಯನಾಗ್ಬೇಕು ಅಂತ ಆ ಹೆಸರಿನಿಟ್ಟೆ. ಒಳ್ಳೇದಮ್ಮ. ನೀವಿಬ್ರು ಇಲ್ಲೇ ನಿಂತಿರಿ, 1 ನಿಮಿಷ ಬಂದ್ಬಿಡ್ತೀನಿ. ಹಬ್ಬ ಬರ್ತಾ ಇದೆ ಅಲ್ವಾ, ಮಗುಗ್ ಬಟ್ಟೆ ತಗೊಳ್ಳಿ. ಬರ್ತೀವಮ್ಮ. ಹೋಗ್ಬಿಟ್ ಬನ್ನಿ. ತುಂಬಾ ಒಳ್ಳೆ ಹೆಸರು ಇಟ್ಟಿಯಮ್ಮ. ಇದು ಹೆಸರು ಇಡೋ ಪದ್ಧತಿ, ಸ್ವಲ್ಪ ಇದನ್ನ ಕಲ್ತ್ಕೋ. ಅಕ್ಕ, ನೀವು ಮಾಡಿದ್ದು ಸ್ವಲ್ಪನೂ ಸರಿಗಿಲ್ಲ. ನಾನಿರುವಾಗ ನನ್ನ ಮುಂದೆನೆ ಹೀಗ್ ದಾನ ಧರ್ಮ ಮಾಡ್ತೀರಾ? ಅಧಿಕಾರ ಯಜಮಾನಿಕೆ ನನ್ನ ಕೈಯಲ್ಲೇ ಇದೆ. ಹಾಗಲ್ಲ ಪಾರ್ವತಿ, ಚೊಚ್ಚಲು ಮಗು ಅಂತ ಹೇಳಿದ್ರಲ್ವಾ, ಮನೆಗೆ ಈ ರೀತಿ ಯಾರಾದ್ರೂ ಬಂದ್ರೆ ಅವ್ರನ್ನ ಖಾಲಿ ಕೈಲಿ ಕಳಿಸ್ಬಾರ್ದಲ್ವಾ? ಅದು ನಮ್ಮನೆ ಪದ್ಧತಿ ಅಲ್ವಾ? ಮೊದಲನೇ ತಪ್ಪು ಅಂತ ಕ್ಷಮಿಸ್ತಾ ಇದ್ದೀನಿ. ಇನ್ನೊಂದು ಸಲ ಈ ತಪ್ಪು ರಿಪೀಟ್ ಆದ್ರೆ ಸುಮ್ನಿರಲ್ಲ. ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ.